ಎಂತಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 72ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ವೈಷ್ಣವಿ, 9ನೇ ತರಗತಿಯ ವಿದ್ಯಾರ್ಥಿನಿ. ಈ ಸುಂದರ ಸಮಾರಂಭಕ್ಕೆ ಸ್ವಾಗತ ಮಾಡಲು ಆಗಮಿಸುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿನಿ ಪರಿಣಿತಾ. ಕನ್ನಡ ನಮ್ಮ ಕನಸು, ಕನ್ನಡ ನನ್ನ ಮನಸ್ಸು. ಕನ್ನಡವನ್ನು ಉಳಿಸು, ಕನ್ನಡವನ್ನು ಬೆಳೆಸು, ಎಲ್ಲೆಲ್ಲೂ ಕನ್ನಡವನ್ನು ಪಸರಿಸು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ 72ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಸಾರುಲಕ್ಷ್ಮಿ ಮ್ಯಾಮ್ ರವರಿಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಗುರುಗಳಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ನನ್ನ ಸ್ನೇಹಿತ ಹಾಗೂ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು. ಸ್ವಾಗತ ಕೋರಿದ ಪರಿಣಿತರವರಿಗೆ ಧನ್ಯವಾದಗಳು. ಈಗ ಕನ್ನಡ ಏಕೀಕರಣ ಹೇಗಾಯಿತು ಹಾಗೂ ಕರ್ನಾಟಕ ರಾಜ್ಯದ ಉದಯದ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಡಲಿದ್ದಾರೆ ಪ್ರಣವ್ ಸಿ ಗೌಡ, 7ನೇ ತರಗತಿ ವಿದ್ಯಾರ್ಥಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡತನ ನಮ್ಮದಾಗಿರಲಿ. ಕನ್ನಡ ನುಡಿ ಉಸಿರಾಗಿರಲಿ, ಕನ್ನಡ ಎಂದಿಗೂ ಹಸಿರಾಗಿರಲಿ. ಕನ್ನಡ ಉಳಿಸುವ ಹಂಬಲ ನಮ್ಮದಾಗಿರಲಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 72ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956ರಲ್ಲಿ ಭಾಷಾವಾರು ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಗಡಿಗಳನ್ನು ಪುನಃ ರಚಿಸುವ ಮೂಲಕ ಭಾರತೀಯ ರಾಜ್ಯಗಳನ್ನು ರಚಿಸಿದಾಗ ಕರ್ನಾಟಕ ಏಕೀಕರಣವು 1956ರಲ್ಲಿ ಭಾರತದ ಕರ್ನಾಟಕ ರಾಜ್ಯದ ರಚನೆಯನ್ನು ಸೂಚಿಸುತ್ತದೆ. ದಶಕಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕನ್ನಡದ ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ರಾಜ್ಯ ರಚನೆಗೆ ಬೇಡಿಕೆ ಇತ್ತು. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಈಗ ಕರ್ನಾಟಕವನ್ನು ಒಳಗೊಂಡಿರುವ ಪ್ರದೇಶಗಳು 20 ವಿಭಿನ್ನ ಆಡಳಿತ ಘಟಕಗಳ ಅಡಿಯಲ್ಲಿದ್ದವು ಮತ್ತು ಮೈಸೂರ ರಾಜರ ಸಂಸ್ಥಾನ, ನಿಜಾಮರ ಹೈದರಾಬಾದ್, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಕೊಡಗು ಪ್ರದೇಶವು ಪ್ರಮುಖವಾದವುಗಳಾಗಿವೆ. 1956 ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳು ಕರ್ನಾಟಕದಲ್ಲಿ ವಿಲೀನಗೊಂಡು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. ನಂತರ 1973 ನವೆಂಬರ್ 1ರಂದು ವಿಶಾಲ ಮೈಸೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುವುದು. ಧನ್ಯವಾದಗಳು. ಕರ್ನಾಟಕದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಟ್ಟ ಪ್ರಣವ್ಗೆ ಧನ್ಯವಾದಗಳು. ಈಗ ಕರ್ನಾಟಕದ ಹಿರಿಮೆಯ ಬಗ್ಗೆ ಹಾಡಿನ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿನಿಯರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕರ್ನಾಟಕದ ಶುಭಾಶಯಗಳು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಕಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು
ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯ ನಮ್ಮೂರ ಸಂಪಿಗೆ ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು ಕನಸುಗಳ ಕರ್ನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು ಬಿಸೋ ಗಾಳಿ ಚಮರ ಬಿಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಚಾಚಿದೆ ನೋಡೆ ಹಸಿರುಗಳೇ ಅತೋರಣಗಳೇ ಬಿಸೋ ಗಾಳಿ ಚಮರ ಬಿಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಹಸುವಿನ ಮನಸ್ಸಿನಿವೆ ಒಲಿದು ಸೌಂದರ್ಯ ಸರಸ್ವತಿಯರಿಗಿಳಿದು ಆಹಾ ಓಹೋ ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬಣದಲ್ಲಿ ನಲಿಯುತ್ತ ಹೋರಾಡಿ ಚೆಲುವಿನ ಬಲೆಯನ್ನು ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇಳಿಯಾದ ತಪಸ್ಸಿನ ಫಲವೋ ಈ ಕಣ್ಗಳು ಮಾಡಿದ ಪುಣ್ಯವೋ ನಾವಾಡುವ ನುಡಿಯೇ ಕನ್ನಡ ನುಡಿ ಸಿಹಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಧನ್ಯವಾದಗಳು. ಸುಮಧುರ ಕಂಠದ ಮೂಲಕ ಹಾಡನ್ನು ಹೇಳಿದ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಈಗ 9ನೇ ತರಗತಿ ವಿದ್ಯಾರ್ಥಿನಿ ರಕ್ಷಿತರಿಂದ ಶುಭಾಷಿತ. ಸುಭಾಷಿತ. ಎದೆತಟ್ಟಿ ಏಳುನ ಭಾರತೀಯನೆಂದು, ಗರ್ವದಿಂದ ಬಾಳುನ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 72ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮನ್ನು ನಾವು ಸರಿಪಡಿಸಿಕೊಂಡರೆ ಇಡೀ ಜಗತ್ತನ್ನು ಸರಿಪಡಿಸಿಕೊಂಡಂತೆ. ನಮ್ಮನ್ನು ನಾವು ಪರಿವರ್ತನೆ ತಂದುಕೊಂಡರೆ ಜಗತ್ತಿಗೆ ಬೆಳಕು ನೀಡಿದಂತೆ. ಮತ್ತೊಮ್ಮೆ ಸುಭಾಷಿತ. ನಮ್ಮನ್ನು ನಾವು ಸರಿಪಡಿಸಿಕೊಂಡರೆ ಇಡೀ ಜಗತ್ತನ್ನು ಸರಿಪಡಿಸಿದಂತೆ. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಂಡರೆ ಜಗತ್ತಿಗೆ ಬೆಳಕು ನೀಡಿದಂತೆ. ರಮಣಶ್ರೀ. ಧನ್ಯವಾದಗಳು. ಅರ್ಥಪೂರ್ವವಾದ ಶುಭಾಷಿತ ಹೇಳಿದ ರಕ್ಷಿತಗೆ ಧನ್ಯವಾದಗಳು. ಈ ದಿನ ಸುದ್ದಿ ಸಮಾಚಾರವನ್ನು ತಿಳಿಸಿಕೊಳ್ಳಲಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿನಿ ಪೂರ್ವಿತಾ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 72ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಸುದ್ದಿ ಅಂತಾರಾಷ್ಟ್ರೀಯ ಸುದ್ದಿ. ಉಕ್ರೇನ್ ಫ್ರಾನ್ಸ್ನೊಂದಿಗೆ ರಕ್ಷಣೆ ಡೀಲ್ ಮಾಡಿಕೊಂಡಿದೆ. ಇದು ರಷ್ಯಾ ಉಕ್ರೇನ್ ನಡುವಿನ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸಲು ಸಾಧ್ಯತೆ ಇದೆ. ರಾಷ್ಟ್ರೀಯ ಸುದ್ದಿ. ಸರ್ಕಾರವು ಕೃತಕ ಬುದ್ಧಿ ಮತ್ತು ಎಐ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡಲು ಯುವ ಎಐ ಫಾರ್ ಆಲ್ ಎಂಬ ಕೋರ್ಸ್ ಅನ್ನು ಪ್ರಾರಂಭಿಸಿದೆ. ರಾಜ್ಯ ಸುದ್ದಿ. ರಾಜ್ಯದಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಅರಣ್ಯ ಚಟುವಟಿಕೆಗಳಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ. ಧನ್ಯವಾದಗಳು. ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟ ಪೂರ್ವಿಕರವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರನ್ನು ನೃತ್ಯದ ಮೂಲಕ ಮನರಂಜಿಸಲು ಬರುತ್ತಿದ್ದಾರೆ 6 ಮತ್ತು 9ನೇ ತರಗತಿಯ ವಿದ್ಯಾರ್ಥಿನಿಯರು. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹುಟ್ಟಿದರೆ ಕನ್ನಡ ನಾಡ ಹುಡುಕಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಬೆಟ್ಟಬೇಕು. ಚಾವಂಡಿ ಇದು ವಿಧಿಯೋಡಿಸುವ ಬಂದು
ನಾಡಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ದೊರಕಿದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ನಮ್ಮ ಕರುನಾಡು ರಸ ಋಷಿಗಳ ಬೀಡು. ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕನ್ನಡ ಭಾಷೆಯ ಮಹತ್ವದ ಕುರಿತು ರಸಪ್ರಶ್ನೆಯನ್ನು ಕೇಳಲಿದ್ದಾರೆ ತನುಷ್, 6ನೇ ತರಗತಿ ವಿದ್ಯಾರ್ಥಿ. ಹಸಿರಾಗಲಿ ಕನ್ನಡ, ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ನಾನು ತನುಷ್ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ರಸಪ್ರಶ್ನೆ: ಕರ್ನಾಟಕ ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆ 1 ನವೆಂಬರ್ 1, 1973. ಆಯ್ಕೆ 2 ನವೆಂಬರ್ 1, 1953. ಆಯ್ಕೆ 3 ನವೆಂಬರ್ 14, 1975. ಸರಿಯಾದ ಉತ್ತರ ನವೆಂಬರ್ 1, 1973. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಯ್ಕೆ 1 ಕೆ. ಚೆಂಗಲರಾಯ ರೆಡ್ಡಿ. ಆಯ್ಕೆ 2 ಎಸ್. ನಿಜಲಿಂಗಪ್ಪ. ಆಯ್ಕೆ 3 ಸಿದ್ದರಾಮಯ್ಯ. ತಪ್ಪು ಉತ್ತರ. ಆಯ್ಕೆ 1 ಕೆ. ಚೆಂಗಲರಾಯ ರೆಡ್ಡಿ. ಕರ್ನಾಟಕ ರಾಜಧಾನಿ ಯಾವುದು? ಆಯ್ಕೆ 1 ಬೆಂಗಳೂರು. ಆಯ್ಕೆ 2 ನವದೆಹಲಿ. ಆಯ್ಕೆ 3 ಮೈಸೂರು. ಸರಿಯಾದ ಉತ್ತರ ಆಯ್ಕೆ 1 ಬೆಂಗಳೂರು.
ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಆಯ್ಕೆ 1 ಆಲ್ಮಡಿ ಶಾಸನ, ಆಯ್ಕೆ 2 ಬ್ರಹ್ಮಗಿರಿ ಶಾಸನ, ಆಯ್ಕೆ 3 ಐಹೊಳೆ ಶಾಸನ. ತಪ್ಪು ಉತ್ತರ. ಆಯ್ಕೆ 1 ಆಲ್ಮಡಿ ಶಾಸನ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಆಯ್ಕೆ 1 ಎಂ ಗೋವಿಂದ ಪೈ, ಆಯ್ಕೆ 2 ಕುವೆಂಪು, ಆಯ್ಕೆ 3 ದಾರಾ ಬೇಂದ್ರೆ. ತಪ್ಪು ಉತ್ತರ. ಆಯ್ಕೆ 1 ಎಂ ಗೋವಿಂದ ಪೈ. ಧನ್ಯವಾದಗಳು. ಪ್ರಶ್ನೆಯನ್ನು ಕೇಳಿದ ತನುಷ್ಗೆ ಧನ್ಯವಾದಗಳು. ಕನ್ನಡ ಭಾಷೆಯ ಮಹತ್ವ ಮತ್ತು ಕನ್ನಡ ಭಾಷೆಯ ಉಳಿವಿನ ಬಗ್ಗೆ ಕಿರು ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಾವು ಹುಟ್ಟು ಕನ್ನಡ ಹೋರಾಟಗಾರರು. ನಾವು ಕನ್ನಡ ಉಳಿಸಲು ಹೋರಾಟ ಮಾಡ್ತಾ ಇದ್ದೇವೆ. ನಾವಿವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಿಂತ್ಕೊಳ್ಳಿ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ದೇಣಿಗೆ ಕೊಡಿ. ಗುಡ್. ಐ ವಿಲ್ ಗಿವ್ ಮನಿ. ನಮ್ ಕನ್ನಡ ಉಳಿಬೇಕು. ಜೈ ಕನ್ನಡಾಂಬೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾವು ಕನ್ನಡ ಉಳಿಸಲು ಹೋರಾಟ ಮಾಡ್ತಿದೀವಿ. ಚಂದ ಕೊಡಿ, ದೇಣಿಗೆ ಕೊಡಿ. ವಾಟ್? ಐ ಡೋಂಟ್ ನೋ ಕನ್ನಡ. ಏನು ಕನ್ನಡ ಗೊತ್ತಿಲ್ವಾ? ಗಗನ್ ಫೇಸ್ಬುಕ್ ಲೈವ್ ಹಾಕು. ನೋಡಿ ಸ್ನೇಹಿತರೆ, ಇವನ್ಗೆ ಕನ್ನಡನೇ ಗೊತ್ತಿಲ್ಲ. ಕನ್ನಡನ ಕನ್ನಡ ಅಂತಿದ್ದಾನೆ. ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ನಮ್ ಕನ್ನಡಿಗರಿಗೆಲ್ಲ ಕ್ಷಮೆ ಕೇಳು. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನು ಕನ್ನಡ ಅಂತೀನಿ. ದುಡ್ಡು ಮಣಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಅಯ್ಯೋ ಮೂದೇವಿಗಳ ನನ್ ತರಕಾರಿನೆಲ್ಲ ಹಾಳು ಮಾಡ್ಬಿಟ್ರಲ್ಲೋ. ಸಾರಿ ತಾತ. ಎಲ್ಲದಕ್ಕೂ ಇದೊಂದು ಹೇಳ್ತೀರಾ, ಸಾರಿ ಅಂತೆ ಸಾರಿ. ಅದ್ ಸರಿ, ನಡು ರಸ್ತೆಯಲ್ಲಿ ನಿಂತು ಏನ್ ಮಾಡ್ತಾ ಇದ್ದೀರಾ? ನಾವು ಕನ್ನಡ ನಾವು ಉಳಿಸಲು ಹೋರಾಟ ಮಾಡ್ತಿದೀವಿ. ಏನು ನೀವು ಕನ್ನಡ ಉಳಿಸ್ತೀರಾ? ಕನ್ನಡ ನೀವು ಹುಟ್ಟೋಕ್ ಮುಂಚೆನೂ ಇತ್ತು, ಮುಂದೇನೂ ಇರತ್ತೆ. ನೀವೇನು ಉಳಿಸ್ಬೇಕಾಗಿಲ್ಲ. ಹೌದು, ಕನ್ನಡ ಭಾಷೆ ಉಳಿಸೋಕೆ ಏನ್ ಮಾಡ್ತಾ ಇದ್ದೀರಾ? ಕನ್ನಡ ಭಾಷೆ ಉಳಿಸೋಕೆ ಚಂದ ಎತ್ತಾ ಇದ್ದೀರಿ. ಏನು ಚಂದವಾಗಿರೋ ಕನ್ನಡ ಭಾಷೆ ಉಳಿಸೋಕೆ ಚಂದ ಎತ್ತುತ್ತಿದ್ದೀರಾ? ಕನ್ನಡ ಭಾಷೆ ನಿಮ್ ಕೈಯಲ್ಲಿ ಆಗಿರೋ ಕೂಸಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನೀವೇನ್ ಕನ್ನಡ ಉಳಿಸ್ಬೇಕಾಗಿಲ್ಲ, ಕನ್ನಡನೇ ನೀವು ಉಳಿಸುತ್ತೆ. ಅರ್ಥ ಆಯ್ತಾ? ಆಯ್ತು ತಾತ, ನೀವು ನಮ್ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ್ಬಿಡಿ. ಹೇಗೋ ಭಾಷಣ ಸಖತ್ತಾಗಿ ಮಾಡ್ತೀರಾ, ನಮ್ ಜನರಿಗೂ ಕೂಡ ತಿಳಿಸ್ಕೊಡಿ. ಹೌದಾ, ಬರೋಣ. ಅದೆಲ್ಲ ಬಿಡಿ, ದೇಣಿಗೆ ಮಾತ್ರ ಕೊಡಿ. ಹೌದಾ, ಕೊಡೋಣ. ಹೌದು, ದೇಣಿಗೆ ತಗೊಂಡು ಏನ್ ಮಾಡ್ತೀರಾ? ಸೀರಿಯಲ್ ಹಾಕ್ತೀವಿ, ಧ್ವಜಾರೋಹಣ ಮಾಡ್ತೀವಿ, ಊರಿಗೆಲ್ಲ ಕನ್ನಡ ಸಾಂಗ್ ಹಾಕ್ತೀವಿ, ಆರ್ಕೆಸ್ಟ್ರಾ ಮಾಡಿಸ್ತೀವಿ. ಇನ್ನೇನ್ ಬೇಕು ತಾತ ನಿಮ್ಗೆ? ಇವನ್ನೆಲ್ಲ ಎಷ್ಟ್ ದಿನ ಮಾಡ್ತೀರಾ ಮಕ್ಳ? ತಾತ ಗೊತ್ತಿಲ್ವಾ? ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಅವತ್ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವವನ್ನು ಒಂದಿನ ಕನ್ನಡ ಭಾಷೆ ಉಳಿಸ್ಬಿಟ್ರೆ ಅವತ್ ಕನ್ನಡ ಉಳಿಬೋದಾ? ಉಳಿಬೋದೇನೋ. ಕನ್ನಡ ಭಾಷೆ ಉಳಿಸೋಕೆ ನೀವೇನ್ ಚಂದ ಕೊಡ್ಬೇಕು ಆಗಿಲ್ಲ, ಚಂದ ತಗೊಳ್ಬೇಕು ಆಗಿಲ್ಲ. ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು. ಕನ್ನಡ ಭಾಷೆನ ಕಡಿಮೆ ಬಳಸೋದ್ ಬಿಟ್ಟು ಜಾಸ್ತಿ ಬಳಸಿ, ಆಗ ಕನ್ನಡ ಭಾಷೆ ನಿಮ್ಮನ್ನೇ ಉಳಿಸತ್ತೆ. ಅರ್ಥ ಆಯ್ತಾ?
ಸರಿ ತಾತ, ನಾವ್ ಇನ್ಮೇಲೆ ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡನ ಆಚರಿಸೋದ್ ಬಿಟ್ಟು ವರ್ಷ ಪೂರ್ತಿ ಕನ್ನಡವನ್ನ ಮಾತಾಡಿ ಕನ್ನಡವನ್ನ ಕಾಪಾಡ್ತೀವಿ. ಸುಖವಾಯಿರಿ ಮಕ್ಕಳ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕನ್ನಡಾಂಬೆ. ಅದ್ಭುತವಾಗಿ ನಾಟಕವನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಪಾಲ್ಗುಣಿ ಮೇಡಂ. ನೆಕ್ಸ್ಟ್ 2ನೇ ತರಗತಿಯ ವಿದ್ಯಾರ್ಥಿಗಳು, ಎ ಸೆಕ್ಷನ್ ವಿದ್ಯಾರ್ಥಿಗಳು ಭವಿತ್, ಪೀರಡಿತ್, 3rd ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸ್ಟೂಡೆಂಟ್ಸ್ ತನ್ವಿತಾ ಗೌಡ, ತನ್ವಿತಾ ಮೋಕ್ಷಿತ್ ಗೌಡ, ತ್ರಿಶಾಂತ್, ಚೇತನ್,